Meow. ಇದು ಮಾಮು ಒಳ್ಳೆ ಹೋಗ್ತಿದೀವಿ ನಾವು ಇವತ್ತು. ಬಿಸಿಲಲ್ಲಿ ಹೋಗ್ಬೇಡ ಹಿಂದೆಲ್ಲ. ಸ್ವಾಮಿ ಬಂದಾನ ಹಾಯ್ ಫ್ಯಾಮ್, ಇವತ್ತು ನಮ್ಮ ಚಾರ್ಜಿಕ ಪಾಪು ಕರ್ಕೊಂಡು ಎಲ್ಲಿಗೆ ಹೋಗ್ತಾ ಇದ್ದೀವಿ ಗೊತ್ತಾ? ಇವತ್ತು ನಾವು ಹೋಗ್ತಾ ಇರೋದು ಒಂದು ಟೆಂಪಲ್ಗೆ. ಯಾವ ಟೆಂಪಲ್ ಅಂತ ನೋಡೋಣ ಬನ್ನಿ. ಎಸ್, ನಾವು ಬಂದಿರೋದು ಬಂಡೆ ಮಹಾಕಾಳಿ ದೇವಸ್ಥಾನಕ್ಕೆ. ಸೊ ಇಲ್ಲಿ ತುಂಬಾ ಪವರ್ಫುಲ್ ಆಗಿರೋ ಪ್ಲೇಸ್ ಇದು. ಇವಾಗ ಮಕ್ಳಿಗೆ ಏನಾದ್ರೂ ಅನ್ಯೂಶುವಲ್ ಫೀಲ್ ಆಗ್ತಿದ್ರೆ, ಇವಾಗ ಊಟ ಮಾಡ್ತಿಲ್ಲ, ಅವ್ರಿಗೆ ನಿದ್ರೆ ಸರಿ ಆಗ್ತಾ ಇಲ್ಲ, ಅವಾಗವಾಗ ಹುಷಾರ್ ತಪ್ತಿದ್ದಾರೆ, ಸೊ ಈ ಥರ ಏನಾದರೂ ಚೇಂಜಸ್ ಇದ್ದಾಗ ಒಂದ್ಸತಿ ಟೆಂಪಲ್ಗೆ ಹೋಗಿ ಬರೋದ್ರಿಂದ ತುಂಬ ಉಪಯೋಗ ಇದೆ. ನಾವು ಯೂಶಲಿ ಮದ್ವೆಗಿಂತ ಮುಂಚೆ ತುಂಬ ಸರಿ ಹೋಗಿದ್ದೀನಿ. ಮದ್ವೆ ಆದ್ಮೇಲೆ ಒಂದ್ಸತಿ ಹೋಗಿರ್ಬೇಕಷ್ಟೇ. ಮಗು ಆದ್ಮೇಲೆ ಹೋಗ್ಬೇಕು ಅಂತ ತುಂಬಾ ಟ್ರೈ ಮಾಡಿದ್ವಿ, ಕಾರಣಾಂತರಗಳಿಂದ ಹೋಗಕ್ಕೆ ಆಗಿಲ್ಲ. ಸೊ ಫೈನಲಿ ಇವತ್ತು ಹೋಗಿದ್ವಿ. ಸೊ ಅಲ್ಲಿಂದ ಬಂದ್ಮೇಲೆ ಒಳ್ಳೆ ರಿಸಲ್ಟ್ ನೋಡಿದ್ವಿ ನಾವು. ಅವಳು ಊಟನೇ ಮಾಡ್ತಿರ್ಲಿಲ್ಲ, ಆಲ್ಮೋಸ್ಟ್ 10 ಡೇಸ್ ಆಗಿತ್ತು. ವೆಯ್ಟ್ ಎಲ್ಲ ರೆಡ್ಯೂಸ್ ಆಗಿಬಿಟ್ಟಿದ್ಲು. ಸೊ ಅಲ್ಲಿಂದ ಹೋಗಿ ಬಂದ ತಕ್ಷಣ ತುಂಬ ಚೆನ್ನಾಗಿ ರಿಕವರ್ ಆದ್ಲು, ಆ್ಯಕ್ಟಿವ್ ಆಗಿದ್ಲು. ನೀವು ನೋಡ್ಬೋದು ಆಟ ಆಡ್ತಾ ಕ್ಲಿಪ್ಪಿಂಗ್ಸ್ ಕೂಡ ಆ್ಯಡ್ ಮಾಡಿದ್ದೀನಿ ಲಾಸ್ಟಲ್ಲಿ ಮತ್ತು ಸ್ಟಾರ್ಟಿಂಗ್ ವಿಡಿಯೋದಲ್ಲಿ ಕೂಡ. ಸೊ ಸಣ್ಣ ಮಕ್ಕಳು ಇರೋ ಎಲ್ಲ ಪೇರೆಂಟ್ಸ್ಗೂ ನಂದು ಒಂದು ಸಜೆಷನ್, ಒಂದು ಸತಿ ಹೋಗಿ ವಿಸಿಟ್ ಮಾಡಿ, ನೀವು ನಿಜವಾಗ್ಲೂ ಡಿಫ್ರೆನ್ಸ್ ನೋಡ್ತೀರಾ. ಆ್ಯಂಡ್ ನನಗೆ ತುಂಬ ಯೂಸ್ಫುಲ್ ಆಗಿರೋ ವಿಡಿಯೋ, ಅದಕ್ಕೋಸ್ಕರ ನಾನು ನಿಮ್ಗೆ ಶೇರ್ ಮಾಡ್ತಿದ್ದೀನಿ. ಇಟ್ ಈಸ್ ಎ ವೆರಿ ಯೂಸ್ಫುಲ್ ಟಿಪ್. ಇದುವರೆಗೂ ನಮ್ಮ ಪಾಪುಗೆ ಯಾವುದೇ ಥರ ಯಂತ್ರ ಅದೇನೂ ಹಾಕ್ಸಿಲ್ಲ ನಾನು. ಸೊ ಗಾಡ್ಸ್ ಗ್ರೇಸ್ ಆರಾಮಾಗೇ ಇದ್ದಾಳೆ. ಸೊ ಈ ಥರ ಏನಾದರೂ ದೃಷ್ಟಿ ಅಥವಾ ಯಾರಿಗಾದರೂ ಬೇರೆ ಶತ್ರುಗಳಿಂದ ಥ್ರೆಟ್ ಇದೆ ಅಂತ ಏನಾದರೂ ಇದ್ದರೆ, ಈ ಪ್ಲೇಸ್ಗೆ ಹೋಗಿ ಬರೋದ್ರಿಂದ ನೀವು ಸೇಫ್ ಆಗಿರ್ತೀರ. ಸೊ ಅವ್ರು ಏನೇ ಮಾಡಿದ್ರು ನಿಮಗೇನು ತಾಕಲ್ಲ. ತಡೆ ಓಡಿಸೋದು ಪ್ರೊಸೀಜರ್ ಕೂಡ ಇರುತ್ತೆ, ಅರ್ಲಿ ಮಾರ್ನಿಂಗ್ ಹೋಗಬೇಕು. ಸೊ ಆವಾಗ ಅದನ್ನು ಮಾಡಿಸಿದ್ರೆ ಏನೇ ದೃಷ್ಟಿ ಇದ್ದರೂ ಫುಲ್ ಫಿನಿಶ್ಡ್. ಸೊ ನೀವು ಆರಾಮಾಗಿ ನ್ಯೂ ಪರ್ಸನ್ ಆಗಿರ್ತೀರ. ನೆಗೆಟಿವ್ ಎನರ್ಜಿ ಪದೇ ಪದೇ ನಿಮ್ಮಲ್ಲಿ ದಾಳಿ ಮಾಡ್ತಿದೆ ಅನ್ನೋರು ಈ ಪ್ಲೇಸ್ಗೆ ಹೋಗಿ ಬಂದರೆ ಒಳ್ಳೆಯದು. ಇಟ್ ಈಸ್ ನಾಟ್ ರೆಕಮೆಂಡೆಡ್ ಓನ್ಲಿ ಫಾರ್ ಚಿಲ್ಡ್ರನ್ಸ್, ಇವನ್ ದೋ ಫಾರ್ ಎಲ್ಡರ್ಸ್ ಆಲ್ಸೋ. ದೊಡ್ಡವ್ರಿಗೆ ಕೂಡ ಏನಾದರೂ ಈ ಥರ ದೃಷ್ಟಿ ದೋಷಗಳು ಅಥವಾ ಪದೇ ಪದೇ ಹುಷಾರಿಂದ ಬೀಳ್ತಿರೋದು, ದೃಷ್ಟಿಗಳಾಗುವಂಥದ್ದು, ಮತ್ತು ಯಾರೋ ಏನೋ ಮಾಟ ಮಂತ್ರ ಅದು ಇದು ಅಂತ ತುಂಬ ಹೇಳ್ತಾ ಇರ್ತಾರೆ. ಸೊ ಆ ಥರ ಆದಾಗಲೂ ಕೂಡ ಇಲ್ಲಿಗೆ ಹೋಗಿ ಬಂದರೆ ನಿಮ್ಗೆ ರಿಲೀಫ್ ಸಿಗತ್ತೆ. ಇವಾಗ ಹುಷಾರಿಲ್ಲದೆ ಇದ್ದುವಾಗ ತಕ್ಷಣ ಈ ದೇವಸ್ಥಾನಕ್ಕೆ ಹೋಗಿ ಅಂತ ನಾವು ರೆಕಮೆಂಡ್ ಮಾಡ್ತಾ ಇಲ್ಲ. ದೇವಸ್ಥಾನಕ್ಕೆ ಹೋಗಕ್ಕೆ ಮುಂಚೆ ಯು ಹ್ಯಾವ್ ಟು ಗೋ ಫಾರ್ ಹಾಸ್ಪಿಟಲಿಗೆ ಹೋಗಬೇಕು, ಅಲ್ಲಿ ಟ್ರೀಟ್ಮೆಂಟ್ ತಗೋಬೇಕು. ಎಲ್ಲ ಮುಗಿದ ನಂತರ ಇದು ಒಂದು ಸಂಪ್ರದಾಯನ ಪಾಲಿಸೋದ್ರಿಂದ ಸೊ ಡಬಲ್ ರಿಸಲ್ಟ್ಸ್ ನೀವು ನೋಡ್ಬೋದು. ಅಷ್ಟು ಮಾತ್ರಕ್ಕೆ ಹಾಸ್ಪಿಟಲ್ನೇ ಬಿಟ್ಬಿಟ್ಟು ದೇವಸ್ಥಾನಕ್ಕೆ ಹೋಗೋದು ಅದು ಒಳ್ಳೆ ಲಕ್ಷಣ ಅಲ್ಲ. ಸೊ ನಾವು ಹೇಳ್ತಿರೋದು ಎಲ್ಲ ಪ್ರೊಸೀಜರ್ ನೀವು ಮಾಡಿ ಮುಗಿದ ನಂತರ ಇಲ್ಲಿಗೆ ಹೋಗಿ ಬಂದರೆ ನಿಮಗೆ ಅಡ್ವಾಂಟೇಜ್ ಇರುತ್ತೆ ಅನ್ನೋ ಸಜೆಷನ್ ಅಷ್ಟೇ. ಆ್ಯಂಡ್ ಮತ್ತು ಬ್ಯಾಕ್ ಟು ದ ವಿಡಿಯೋ. ಸೊ ಫೈನಲಿ ಈ ದೇವಸ್ಥಾನಕ್ಕೆ ಆಫ್ಟರ್ ಸಮ್ ಈ ದೇವಸ್ಥಾನಕ್ಕೆ ಆಫ್ಟರ್ ಸಮ್ ಫೋಟೋಶೂಟ್ ಎಂಟ್ರಿ ಆಗ್ತಾ ಇದ್ದೀವಿ. ಸೊ ಇವತ್ತು ನಾವು ಹೋಗಿದ್ದ ದಿನ ಸಂಡೇ ಆಗಿತ್ತು. ಸೊ ಸಂಡೇ ಆದ ಕಾರಣ ತುಂಬ ರಶ್ ಇತ್ತು. ನಮ್ಗೆ ಗೊತ್ತಿತ್ತು ಆ್ಯಸ್ ಎಕ್ಸ್ಪೆಕ್ಟೆಡ್. ಸೊ ಅರ್ಲಿ ಮಾರ್ನಿಂಗೇ ಹೋದ್ವಿ.
ನಾವು ರೀಚ್ ಆಗೋ ಅಷ್ಟೊತ್ತಿಗೆ 9:15 ಆಗಿತ್ತು. ಆದರೂ ಸಹ ತುಂಬಾ ಕ್ಯೂ ಇತ್ತು. ನೀವೇ ನೋಡ್ಬೋದು ಎಷ್ಟು ಜನ ಕ್ರೌಡ್ ಇದೆ. ದಿಸ್ ಈಸ್ ಎಕ್ಸಾಕ್ಟ್ ಆನ್ 9:15. ಸೊ ನಾವು ತಡೆ ಓಡಿಸೋದಕ್ಕೆ ಹೋಗೋಣ ಅಂತ ಹೇಳಿ ಫಸ್ಟು ಹೋದ್ವಿ. ಆ ನಂತರ ಬಂದಮೇಲೆ ನೋಡಿದ್ರೆ ಇನ್ನೂ ಕ್ಯೂ ಜಾಸ್ತಿನೇ ಆಗಿತ್ತು. ನೀವು ವಿಡಿಯೋಲಿ ಮತ್ತೆ ನೋಡ್ಬೋದು. ಇದು ಬಿಫೋರ್ ತಡೆ. ಇಲ್ಲಿ ತಡೆ ಓಡಿಸ್ತಾ ಇದ್ದಾರೆ ನೋಡಿ, ಏನು ನಿಲ್ಲಿಸ್ತಾ ಇದ್ದಾರೆ ನೋಡಿ. ಇಲ್ಲಿ ದೃಷ್ಟಿ ತೆಗೆಸ್ಕೊಂಡು ತಡೆಗೆ ಮುಂದೆ ಹೋಗಬೇಕು. ಚಾರು ಅದೇ ಗೊತ್ತಾಗಿ ಇವಾಗ ಏನು ನಿದ್ದೆ ಬಂದಿದೆ. ಟಿಫನ್ ಮಾಡಬೇಕು ಮಮ್ಮು ಈಗ. ಸೊ ಇದಾದ ನಂತರ ತಡೆ ಓಡಿಸೋ ಪ್ರೊಸೀಜರ್ ಇದು. ಅಲ್ಲಿಗೆ ಆ್ಯಕ್ಚುಲಿ ವಿಡಿಯೋ ಅಲೋಡ್ ಇರಲಿಲ್ಲ. ನಾನು ಸ್ವಲ್ಪ ಫುಟೇಜ್ ತೊಗೊಂಡೆ, ಆಮೇಲೆ ಅವರು ಬೇಡ ಅಂತ ಹೇಳಿದ್ಮೇಲೆ ಸ್ಟಾಪ್ ಮಾಡಿದ್ವಿ. ಸೊ ಆದರೂ ತೋರಿಸಿ ನೀವು ನೋಡ್ಬೋದು ಅದು ವಿಡಿಯೋ. ಅದಾದ ನಂತರ ನಾವು ಕೈಕಾಲು ಮುಖ ತೊಳ್ಕೊಂಡು ಮತ್ತೆ ಫ್ರೆಶ್ ಆಗಬೇಕು. ಈ ನೆಗೆಟಿವ್ ಎಲ್ಲ ಮುಗೀತು ಅಂಥೇಳಿ ದೇವ್ರ ದರ್ಶನಕ್ಕೆ ಹೋಗುವಂಥದ್ದು. ಇದು ತುಂಬ ಅಕ್ವೇರಿಯಮ್ಸು ಮತ್ತು ಪೆಟ್ಸ್ ಎಲ್ಲ ಇಟ್ಟಿರ್ತಾರೆ. ಸೊ ಅದು ಒಂಥರ ಚೆನ್ನಾಗಿರುತ್ತೆ ಆ್ಯಂಬಿಯನ್ಸ್. ನಾವು ಇದಾದಂಥ ದರ್ಶನಕ್ಕೆ ಎನ್ಕ್ವೈರ್ ಮಾಡಿದ್ವಿ. ಸೊ ಅವ್ರು ಹೇಳಿದ್ರು ಹೀಗಿರೋ ಪರಿಸ್ಥಿತಿಲಿ ದರ್ಶನ 3-4 ಗಂಟೆ ಆಗುತ್ತೆ. ಸೊ ಸ್ಪೆಷಲ್ ದರ್ಶನ ಇದೆ, ಅದು 15 ನಿಮಿಷ 20 ನಿಮಿಷ ಒಳಗಾಗುತ್ತೆ ಅಂದರು. ಸೊ ನಾವು ಅದಕ್ಕೆ ವಿತೌಟ್ ಚಾಯ್ಸ್, ಮಗು ಇರೋದ್ರಿಂದ ಎರಡನೇ ಯೋಚನೆಯಿಂದ ನಾವು ಟಿಕೆಟ್ಸ್ ತೊಗೊಂಡು ವೆಯ್ಟ್ ಮಾಡೋ ಟೈಮಲ್ಲಿ ಪಾಪುಗಲ್ಲಿ ಸ್ವಲ್ಪ ಎಂಗೇಜ್ ಮಾಡಿದ್ವಿ ಅಕ್ವೇರಿಯಮಲ್ಲಿ. ನಾವು ದರ್ಶನಕ್ಕೆ ಟಿಕೆಟ್ ತೊಗೊಂಡಾಗ 9:30 ಆಗಿತ್ತು. 10:00ವರೆಗೆ ದರ್ಶನ ಇದೆ ಅಂತ ತಿಳಿಸಿದ್ರು. ಮಗುಗೆ ಊಟ ಮಾಡಿಸ್ಬೇಕಿತ್ತು. ಸೊ ಅವಳಿಗೆ ಸ್ವಲ್ಪ ಬಾಕ್ಸ್ ತೊಗೊಂಡು ಬಂದಿದ್ವಿ. ಅವಳಿಗೆ ಸರಿ ಮಾಡಿಬಿಟ್ಟು ಅದನ್ನು ಇಲ್ಲೇ ಈ ಪ್ಲೇಸಲ್ಲೇ ಕೂತ್ಕೊಂಡು ಅವಳಿಗೆ ಊಟ ಮಾಡಿಸಿ ಅದೇ ಟೈಮ್ ಪ್ರಸಾದ ಕೊಡ್ತಿದ್ರು. ಫುಲ್ಲು ನನಗೆ ಬ್ರೆಸ್ಟ್ ಫೀಡ್ ಮಾಡೋದ್ರಿಂದ ನನಗೆ ತುಂಬ ಸುಸ್ತಾಗ್ತಿತ್ತು. ಸೊ ಪ್ರಸಾದ ತಿಂದುಬಿಟ್ಟು ಆಮೇಲೆ ಮತ್ತೆ 10:20 ಸಮಯಕ್ಕೆ ನಾವು ದರ್ಶನಕ್ಕೆ ಕ್ಯೂ ಹಚ್ಚಿದ್ವಿ. ಏನು ನೋಡ್ತಾ ಇದ್ದೀರಾ ನೀವು, ಇಲ್ಲಿ ದೃಷ್ಟಿ ಎಲ್ಲ ತೆಗೆದುಬಿಟ್ಟು ಆ ತ್ರಿಶೂಲಕ್ಕೆ ಚುಚ್ತಾ ಇದ್ರು. ಸೊ ನನಗೂ ಇದು ಫಸ್ಟ್ ಟೈಮ್. ತುಂಬ ಸರಿ ಹೋಗಿದ್ದೀನಿ, ನಂಗೆ ಗೊತ್ತಿರಲಿಲ್ಲ. ನಾವು 3 ಜನ ದೃಷ್ಟಿ ತೆಗೆದುಬಿಟ್ಟು ಹಚ್ಚಿದ್ವಿ. ಇನ್ನಲ್ಲಿ ಪ್ರಸಾದ ತಗೊಂಡು ಮನೆ ಕಡೆ ಹೊರಟ್ವಿ. ಅವಳು ಅಲ್ಲಿಂದ ಹೊರಟಿದ್ದೇ ತಡ ನೋಡಿ ಎಷ್ಟು ಆ್ಯಕ್ಟಿವ್ ಆಗಿ ಖುಷಿಯಾಗಿ ಆನ್ ದ ವೇನೇ ಅವಳು ಎಚ್ಚರ ಆದ್ಲು. ಅಲ್ಲಿವರೆಗೂ ಮಲಗೇ ಇದ್ಳು. ಅದಾದಮೇಲೆ ಫುಲ್ಲು ಖುಷಿಯಿಂದ ಆ್ಯಕ್ಟಿವ್ ಆಗಿ ಆಟ ಆಡ್ತಾ ಇದ್ಳು. ಒಂದು 1 ಮಿನಿಟ್ ಏನೋ ಡ್ರೈವರ್ ಅಪ್ಪ ಜೊತೆ ಇದ್ಳು. ಆನಂತರ ನಾನು ತೊಗೊಂಡ್ಬಿಟ್ಟೆ. ಮತ್ತು ಇಟ್ ಈಸ್ ನಾಟ್ ಸೇಫ್ ನನಗೂ ಗೊತ್ತು, ಮತ್ತು ಅದಕ್ಕೂ ಕಮೆಂಟ್ಸ್ ಬಂದ್ಬಿಡುತ್ತೆ. 1 ನಿಮಿಷ ಇದ್ದು ಅಷ್ಟೇ, ಆಮೇಲೆ ಅವನ್ನ ತೊಗೊಂಡೆ. ಒಂದಲ್ಲಿ ಏನು ಡಿಫ್ರೆನ್ಸ್ ಸ್ಪೆಷಾಲಿಟಿ ಅಂದರೆ ಗರ್ಭಗುಡಿ ಕಲ್ಲೇನಿರುತ್ತೆ ದೇವ್ರದ್ದು, ಅದಕ್ಕೂ ಮತ್ತು ನಮಗೂ ಸೇರಿ ಎರಡಕ್ಕೂ ಸೇರಿಸಿ ನೀರು ಹಾಕ್ತಾರೆ. ಸೊ ಅದು ಅರ್ಲಿ ಮಾರ್ನಿಂಗ್ ಮಾತ್ರನೇ ಹಂಗೆ ಮಾಡ್ತಾರೆ. ಅದು ತುಂಬ ಚೆನ್ನಾಗಿ ಒಳ್ಳೆ ವೈಬ್ರೇಷನ್ಸ್ ಪಾಸ್ ಆಗುತ್ತೆ. ಮತ್ತು ಅದೇನೋ ಒಂಥರ ಡಿಫ್ರೆಂಟ್ ಇದೆ ಬೇರೆ ದೇವಸ್ಥಾನಗಳಿಗಿಂತ. ಸೊ ನೀವು ಹೋಗೋದಾದರೆ ಅರ್ಲಿ ಮಾರ್ನಿಂಗೇ ಹೋಗಿ. ಸಂಡೇ ಸ್ಕಿಪ್ ಮಾಡಿ, ತುಂಬ ರಶ್ ಇರುತ್ತೆ. ಮಕ್ಕಳಿದ್ರೆ ನೋಡಿ ಮಾಡಿ ಪ್ಲ್ಯಾನ್ ಮಾಡ್ಕೊಂಡು ಹೋಗಿ. ಅಜ್ಜಿ ನೋಡ್ತಾ ಇದೀಯಾ? ಅಲ್ಲಿಂದ ಬಂದಮೇಲೆ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ವಿ. ಅವಳು ಆಟ ಆಡ್ತಾ ಇದ್ವಿ. ಅದು ಕೂಡ ವೀಡಿಯೋಸ್ ಆ್ಯಡ್ ಮಾಡಿದ್ದೀನಿ. ಹೋಪ್ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೋತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲೈಕ್, ಶೇರ್, ಸಬ್ಸ್ಕ್ರೈಬ್ ಫಾರ್ ಮೋರ್ ವಿಡಿಯೋಸ್. Hey!